ದೇವರ ಯಜ್ಞದ ಕುರಿಯಾದಾತನಾಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಪ್ರಕಟಣೆ ಪುಸ್ತಕದಲ್ಲಿ ಯೇಸು ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಪ್ರಕಟಣೆ 19ನೇ ಅಧ್ಯಾಯ 6-7 ವಚನಗಳು. ಪ್ರಕಟಣೆ 19 6-7 ವಚನಗಳು. ತರುವಾಯ ಜನರ ದೊಡ್ಡ ಗುಂಪಿನ ಶಬ್ದದಂತೆಯೂ ಜಲಪ್ರವಾಹ ಘೋಷದಂತೆಯೂ ಗಟ್ಟಿಯಾದ ಗುಡುಗಿನ ಶಬ್ದದಂತೆಯೂ ಇದ್ದ ಒಂದು ಶಬ್ದವನ್ನು ಕೇಳಿದೆನು. ಅದು ಹಲ್ಲೆಲೂಯ, ಸರ್ವಶಕ್ತನಾಗಿರುವ ನಮ್ಮ ದೇವರಾದ ಕರ್ತನು ಆಳುತ್ತಾನೆ. ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ ಎಂದು ಹೇಳಿತು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಇವುಗಳನ್ನ ವಿಶೇಷವಾಗಿ ಪ್ರಕಟಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ತಿಳುಕೊಳ್ಳುವಂಥದ್ದೇ ಎಷ್ಟೋ ಸಂತೋಷದ ಸಂಗತಿ, ಎಷ್ಟೋ ದೊಡ್ಡ ವಿಷಯ. ಪ್ರಕಟಣೆ 19ನೇ ಅಧ್ಯಾಯ ನಾನಾ ಸಂಗತಿಗಳನ್ನ ವಿವರಿಸುವ, ಬಹಳ ವಿಜೃಂಭಿಸುವ ಒಂದು ಅಧ್ಯಾಯ. ಒಂದು ವೇಳೆ ಈ 19ನೇ ಅಧ್ಯಾಯ ಒಂದನ್ನೇ ಚಲನಚಿತ್ರ ತೆಗೆಯುವುದಾದರೆ ಇದರ ಬಜೆಟ್ ಬಹಳ ದೊಡ್ಡದಾಗ್ತದೆ. ಎಷ್ಟೋ ಕೋಟಿ ಗಟ್ಟಲೆ ಹಣವು, ಇವುಗಳನ್ನ ತೆಗೆಯೋದಕ್ಕಾಗಿ ಎಷ್ಟೋ ಕೋಟಿಗಟ್ಟಲೆ ಜನರು ಮತ್ತು ನಾನಾ ವಿಧದ ವ್ಯವಸ್ಥೆಗಳು ಅವಶ್ಯ. ಕಾರಣ, ಪರಲೋಕದ ದೃಶ್ಯ ಈ 19ನೇ ಅಧ್ಯಾಯದಲ್ಲಿದೆ. ಯಜ್ಞದ ಕುರಿಯಾದಾತನ ವಿವಾಹಕ್ಕಾಗಿ ಈಗ ಸಿದ್ಧವಾದ ಒಂದು ಸಂದರ್ಭ ಇಲ್ಲಿದೆ. ಅದಕ್ಕೆ ಮೊದಲು ಬಾಬೆಲ್ ಪಟ್ಟಣವು ನಾಶವಾದದಕ್ಕಾಗಿ ಪರಲೋಕದಲ್ಲಿ ಒಂದು ಮಹಾ ಆರ್ಭಟದ ಒಂದು ಸಂಭ್ರಮ ಇರುವುದನ್ನು ಈ ವಾಕ್ಯ ತಿಳಿಸ್ತದೆ. ನಂತರದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಬಿಳಿ ಕುದುರೆನೇರಿ ರಕ್ತಪ್ರೋಕ್ಷಿತ ವಸ್ತ್ರವನ್ನು ಧರಿಸಿಕೊಂಡವನಾಗಿ, ಅನೇಕ ಕಿರೀಟಗಳನ್ನ ಧರಿಸಿದವನಾಗಿ, ಎದೆ ಪಟ್ಟಿಯುಳ್ಳವನಾಗಿ, ಆತನ ತೊಡೆಯ ಮೇಲೆ ಬರಹಗಳುಳ್ಳವನಾಗಿ, ತನ್ನ ಬಾಯಿಂದ ವಾಕ್ಯವೆಂಬ ಖಡ್ಗವನ್ನು ಹೊರಡಿಸುವವನಾಗಿ, ಯುದ್ಧಕ್ಕಾಗಿ ಆತನು ಇಳಿದು ಬರ್ತಿರುವಂಥ ಒಂದು ದೃಶ್ಯ. ಅವನ ಹಿಂದುಗಡೆಯಲ್ಲಿ ಬಿಳಿ ಕುದುರೆಗಳನ್ನೇರಿ ಬಿಳಿ ವಸ್ತ್ರವನ್ನು ಧರಿಸಿರುವಂಥ ಅನೇಕ ಭಕ್ತ ಸಮೂಹ ಯುದ್ಧಕ್ಕಾಗಿ ಆತನೊಂದಿಗೆ ಭೂಮಿಗೆ ಧಾವಿಸುವ ಒಂದು ದೃಶ್ಯ. ಇವುಗಳಾದ ನಂತರ ಭೂಮಿ ಮೇಲೆ ಕ್ರಿಸ್ತನ ಮೇಲೆ ಯುದ್ಧ ಮಾಡುವುದಕ್ಕಾಗಿ ಜಮಾಯಿಸಿರುವಂಥ ಕೋಟಿಗಟ್ಟಲೆ ಸೈನಿಕರು, ಇವರನ್ನೆಲ್ಲ ಯುದ್ಧ ಭೂಮಿಗೆ ನಡೆಸಿರುವಂಥ ಕ್ರಿಸ್ತ ವಿರೋಧಿ ಮತ್ತು ಸುಳ್ಳು ಪ್ರವಾದಿಯ ನಾಯಕತ್ವ. ಯೇಸು ಕ್ರಿಸ್ತನು ಬರುತ್ತಿರುವಾಗಲೇ ಆ ಯುದ್ಧವು ಕ್ಷಣಾರ್ಧದಲ್ಲಿ ಮುಗಿದು ಹೋಗುವಂಥ ಒಂದು ವಿಚಿತ್ರವಾದ ದೃಶ್ಯ. ಹೀಗೆ ಬಹಳವಾಗಿ ವಿಜೃಂಭಿಸುವಂಥ ಒಂದು ಅದ್ಭುತವಾದ ಅಧ್ಯಾಯ ಪ್ರಕಟಣೆ 19ನೇ ಅಧ್ಯಾಯ. ಆರಂಭದಲ್ಲಿ ಪರಲೋಕದಲ್ಲಿ ಒಂದು ದೊಡ್ಡ ಗುಂಪಿನ ಮಹಾಶಬ್ದ ಕೇಳ್ತದೆ. ಈ ಅಧ್ಯಾಯದ ಇನ್ನೊಂದು ವಿಶೇಷತೆ, 3 ಸಾರಿ ಹಲ್ಲೆಲೂಯಾ ಎನ್ನುವಂಥ ಪದದ ಹಲ್ಲೆಲೂಯಾ ಎನ್ನುವಂಥ ಉಚ್ಚಾರಣೆ ಈ ಅಧ್ಯಾಯದಲ್ಲಿ ಕೇಳಿ ಬರ್ತದೆ. 3 ಸಾರಿ. ಇದರಲ್ಲಿ ಮೊದಲನೇದಾಗಿ ಪರಲೋಕದಲ್ಲಿ ಒಂದು ದೊಡ್ಡ ಮಹಾ ಶಬ್ದವೋ ಎಂಬಂಥ ಒಂದು ಶಬ್ದ ಬರ್ತದೆ. ಅದು ದೇವರನ್ನ ಕೊಂಡಾಡ್ತದೆ. ಕಾರಣ 17, 18, ವಿಶೇಷವಾಗಿ 18ರಲ್ಲಿ ಬಾಬೇಲ್ ಎನ್ನುವಂಥ ವ್ಯವಸ್ಥೆ ಭೂಮಿ ಮೇಲಿಂದ ನಾಶವಾಗ್ತದೆ. ಜನರನ್ನ ಶತಮಾನಗಳಿಂದಲೂ ವಂಚಿಸ್ತಾ ಬಂದಂಥ ಒಂದು ಲೋಕದ ವ್ಯವಸ್ಥೆ ಇಲ್ಲಿ ಬಾಬೇಲ್ ಎಂಬುದಾಗಿ ಕರೆಯಲ್ಪಟ್ಟದೆ. ವ್ಯಾಪಾರಗಳಿಂದ, ನಾನಾ ಸಂಗತಿಗಳಿಂದ, ನಾನಾ ವಿಧವಾದ ತತ್ವಗಳಿಂದ ವಿಧ ವಿಧವಾಗಿ ಜನರನ್ನು ಮರಳುಗೊಳಿಸಿದ ಒಂದು ಸಂಗತಿ, ವ್ಯಾಪಾರ ಕೈಗಾರಿಕೆ ಸಹಿತವಾಗಿ ಅದು ನಾಶವಾಗ್ತದೆ. ಅದನ್ನು ದೇವರು ನಾಶವಾಗುವಂತೆ ಅದಕ್ಕೆ ನ್ಯಾಯ ತೀರಿಸಿದ್ದಕ್ಕಾಗಿ ಪರಲೋಕದಲ್ಲಿ ಕೇಳಿಬರುವ ಹಲ್ಲೆಲೂಯಾ, ಜಯವು ಪ್ರಭಾವವು ಶಕ್ತಿಯು ನಮ್ಮ ದೇವರಲ್ಲಿ ಉಂಟು. ಆತನ ನ್ಯಾಯ ತೀರ್ಪುಗಳು ಸತ್ಯವೂ ನ್ಯಾಯವೂ ಆಗಿದೆ. ತನ್ನ ಜಾರತ್ವದಿಂದ ಭೂಲೋಕವನ್ನು ಕೆಡಿಸ್ತಿದ್ದ ಆ ಮಹಾಜಾರ ಸ್ತ್ರೀಗೆ, ಅಂದರೆ ಈ ಲೋಕವನ್ನು ಕೆಡಿಸ್ತಿರುವಂಥ ಕಣ್ಣಿಗೆ ಕಾಣದ ಒಂದು ವ್ಯವಸ್ಥೆ, ಆ ಜಾರ ಸ್ತ್ರೀಗೆ ಆತನು ನ್ಯಾಯ ತೀರಿಸಿ ಅವಳು ಆತನ ಸೇವಕರನ್ನು ಕೊಂದದಕ್ಕಾಗಿ ಅವಳಿಗೆ ಪ್ರತಿದಂಡನೆ ಮಾಡಿದ್ದಾನೆ ಎಂಬುದಾಗಿ ಹೇಳಿ 2ನೇ ಸಾರಿ ಮತ್ತೆ ಹಲ್ಲೆಲೂಯಾ ಎಂಬುದಾಗಿ ಒಂದು ಆರ್ಭಟ ಬರ್ತದೆ.
ನಂತರದಲ್ಲಿ ಇನ್ನೊಂದು ಮಾತು ಕೇಳ್ತದೆ, ಅವಳ ದಹನದಿಂದ ಉಂಟಾಗುವ ಹೊಗೆಯು ಯುಗ ಯುಗಾಂತರಗಳಲ್ಲಿ ಏರಿ ಹೋಗ್ತದೆ. ಇದೆಲ್ಲವೂ ಆದ ಕೂಡಲೇ ಮತ್ತೆ 24 ಮಂದಿ ಹಿರಿಯರು ಆ 4 ಜೀವಿಗಳು ಅಡ್ಡಬಿದ್ದು ಸಿಂಹಾಸನದ ಮೇಲೆ ಕೂತಿರುವ ದೇವರಿಗೆ ನಮಸ್ಕಾರ ಮಾಡಿ ಆಮೇನ್ ಹಲ್ಲೆಲೂಯಾ ಎಂಬುದಾಗಿ ಅವರು ತಿರುಗಿ ಆತನನ್ನು ಆರಾಧಿಸ್ತಾರೆ. ಇದು ಈಗ 3 ಸಾರಿ ಹಲ್ಲೆಲೂಯಾ ಎಂಬುದಾಗಿ ಬಂತು. ನಂತರದಲ್ಲಿ ತಿರುಗಿ ಬರ್ತದೆ. ತಿರುಗಿ ನಾವು ಗಮನಿಸೋಣ. ನಂತರದ ದೃಶ್ಯ ಬೇರೆ. ತಿರುಗಿ ನಾವು ಗಮನಿಸುವಾಗ ನಂತರದ ದೃಶ್ಯ ಬೇರೆ. ಈಗ ಕಾಣುವಂಥ ದೃಶ್ಯ ಪರಲೋಕದ ಇನ್ನೊಂದು ಸಂಗತಿ. ಇಲ್ಲಿರುವಂಥ ಗುಂಪು ದೇವರಿಗೆ ಭಯಭಕ್ತಿಯಿಂದ ನಡುಗಿ ಆತನನ್ನು ಸೇವಿಸಿದವರ ಗುಂಪು ಅಲ್ಲಿ ಬರ್ತದೆ. ಆಮೇಲೆ ಸಿಂಹಾಸನದ ಕಡೆಯಿಂದ ಬಂದ ಒಂದು ಶಬ್ದವು, ದೇವರ ದಾಸರೇ, ದೇವರಿಗೆ ಭಯಪಡುವ ಹಿರಿಕಿರಿಯರೇ, ನಮ್ಮ ದೇವರನ್ನು ಕೊಂಡಾಡಿರಿ ಎಂಬುದಾಗಿ ಹೇಳಿತು. ತರುವಾಯ ಜನರ ದೊಡ್ಡ ಗುಂಪಿನ ಶಬ್ದದಂತೆಯೂ, ಜಲಪ್ರವಾಹದ ಘೋಷದಂತೆಯೂ, ಗಟ್ಟಿಯಾದ ಗುಡುಗಿನ ಶಬ್ದದಂತೆ 3 ಶಬ್ದದ ಹಾಗೆ ಕೇಳುವಂಥ ಇದ್ದ ಒಂದು ಶಬ್ದ ಕೇಳ್ತದೆ. ಆ ಶಬ್ದ ತಿರುಗಿ ಹಲ್ಲೆಲೂಯಾ, 4ನೇ ಸಾರಿ ಹಲ್ಲೆಲೂಯಾ ಎಂಬುದಾಗಿ ಇಲ್ಲಿ ಬರ್ತದೆ. ಸರ್ವಶಕ್ತನಾಗಿರುವ ನಮ್ಮ ದೇವರಾದ ಕರ್ತನು ಆಳುತ್ತಾನೆ. ನಂತರದಲ್ಲಿ ಬರ್ತದೆ, ಯಜ್ಞದ ಕುರಿಯಾದ ಆತನ ವಿವಾಹ ಕಾಲವು ಬಂತು. ಮೊದಲಿಂಗನಾದ ಯೇಸು ಕ್ರಿಸ್ತನು ತನ್ನ ಮೊದಲಿಗಿತ್ತಿಯನ್ನು ಸೇರಿಸಿಕೊಳ್ಳುವ ಸಂದರ್ಭ. ಅದೇ ಸಮಯದಲ್ಲಿ ಇನ್ನೊಂದು ಮಾತು ಬರ್ತದೆ, ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಒಂದು ವೇಳೆ ನಮ್ಮ ಗ್ರಹಿಕೆ ಸರಿದರೆ ಸಭೆಯ ಒಂದು ಪರಿಪೂರ್ಣತೆಯನ್ನು ಧರಿಸಿಕೊಂಡ ಸಂದರ್ಭ. ಈಗ ಶಬ್ದ ಮುಂದುವರೆದು ಹೇಳ್ತದೆ, ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ. ಇಲ್ಲಿ ಆತನನ್ನು ಎಂಬುದಾಗಿ ಹೇಳುವಾಗ ಇಬ್ಬರ ಕುರಿತಾಗಿ ಬರ್ತದೆ. ಒಂದು ಸರ್ವಶಕ್ತನಾದ ದೇವರು ಇದ್ದಾನೆ ಮತ್ತು ಯಜ್ಞದ ಕುರಿಯಾದ ಆತನೂ ಇದ್ದಾನೆ. ಈ ಕಾರ್ಯಕ್ಕಾಗಿ ಭಕ್ತ ಸಮೂಹ ಸಂತೋಷ ಪಡಬೇಕಾಗಿದೆ, ಭಕ್ತ ಸಮೂಹ ಹರ್ಷ ಪಡಬೇಕಾಗಿದೆ ಮತ್ತು ಆತನನ್ನು ಘನಪಡಿಸಬೇಕಾಗಿದೆ. ಪ್ರಿಯರೇ, ದೇವರ ಆಯ್ಕೆಯಲ್ಲಿ ನಾವು ಪರೀಕ್ಷಿಸಿಕೊಳ್ಬೇಕು. ದೇವರು ನಾಶಪಡಿಸುವ ಬಾಬೇಲಿನ ಗುಂಪಿನವರು ನಾವಾಗಿದ್ದೇವೋ ಅಥವಾ ರಕ್ಷಣೆ ಹೊಂದಿದ ಗುಂಪಿನಲ್ಲಿರುವ ಚಿಯೋನಿನವರು ನಾವಾಗಿದ್ದೇವೋ? ಪ್ರಕಟಣೆ ಪುಸ್ತಕ ಅಂತ್ಯದಲ್ಲಿ 2 ಪಟ್ಟಣಗಳ ಉಲ್ಲೇಖವಿದೆ. ಒಂದು ಬಾಬೆಲ್, ಮತ್ತೊಂದು ಚಿಯೋನ್. ಬಾಬೆಲ್ ದೇವರನ್ನು, ಆತನ ಕ್ರಿಸ್ತನನ್ನು ತಿರಸ್ಕರಿಸಿದವರ ಗುಂಪು ಬಾಬೆಲ್. ಲೋಕವನ್ನೇ ಹಿಡ್ಕೊಂಡು ಓಡಿದವರ ಗುಂಪು. ದೇವರನ್ನ ಪೂರ್ತಿ ಅಲ್ಲಗಳೆದವರು, ಆತನ ಕ್ರಿಸ್ತನನ್ನು ಪೂರ್ತಿ ಅಲ್ಲಗಳೆದವರು. ಇವರಿಗೆ ನಾಶನವು ನಿಶ್ಚಯ. ಚಿಯೋನಿನವರು, ಇವರು ದೇವರ ದಾಸರು, ದೇವರಿಗೆ ಭಯಪಡುವವರು, ದೇವರನ್ನು, ಆತನ ಕ್ರಿಸ್ತನನ್ನು ಇವರು ಸನ್ಮಾನಿಸಿ ಅಂಗೀಕರಿಸಿದವರು. ಇವರಿಗೆ ರಕ್ಷಣೆ ನಿಶ್ಚಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಹಾಗಾದರೆ ಇಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ನಾನು ಯಾವ ಗುಂಪಿನಲ್ಲಿದ್ದೇನೆ? ಮುಂದೆ ನಾಶವಾಗತಕ್ಕ ಬಾಬೇಲಿನಲ್ಲಿದ್ದೇನೋ ಅಥವಾ ದೇವರಿಂದ ರಕ್ಷಣೆ ಹೊಂದಿಕೊಳ್ಳುವ ಚಿಯೋನಿನಲ್ಲಿದ್ದೇವೋ? ಕ್ರಿಸ್ತನಲ್ಲಿ ದೇವರು ನಾವು ಚಿಯೋನಿನವರಾಗುವುದಕ್ಕಾಗಿ ಆತನು ಕರೆದಿದ್ದಾನೆ. ದೇವರಿಗೆ ಸ್ತೋತ್ರ. ಈ ವಾಕ್ಯಗಳಿಂದ ನಾವು ಪ್ರೋತ್ಸಾಹ ಹೊಂದಿ ದೇವರ ಚಿಯೋನಿಗೆ ನಾವು ಸೇರಿಕೊಳ್ಳೋಣ. ರಕ್ಷಣೆ ಹೊಂದಿದವರ ಗುಂಪಿಗೆ ನಾವು ಸೇರಿಕೊಳ್ಳೋಣ. ಮೊದಲಗಿತ್ತಿಗಳಾಗುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಮೊದಲಿಂಗನಾದ ಯೇಸು ಕ್ರಿಸ್ತನ ಯಜ್ಞದ ಕುರಿಮರಿಯಾದ ಆತನನ್ನು ಸೇರಿಕೊಳ್ಳುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಆತನು ತನ್ನ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡಿದ್ದಾನಲ್ಲ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆಯೇ, ಅದ್ಭುತವಾದ ಅಧ್ಯಾಯಕ್ಕಾಗಿ ಸ್ತೋತ್ರ. ಮುಂದೆ ಬಾಬೇಲಿಗೂ ಅದರ ಜನರಿಗೂ ಆಗುವಂಥ ನ್ಯಾಯ ತೀರ್ಪಿಗಾಗಿ ನಿನಗೆ ನಾವು ಸ್ತೋತ್ರ. ಪರಲೋಕದಲ್ಲಿ ಕೇಳಿ ಬರುವ ಈ ಆರ್ಭಟದ ಧ್ವನಿಗಾಗಿ, ಹಲ್ಲೆಲೂಯಾ ಧ್ವನಿಗಾಗಿ ನಿನಗೆ ಸ್ತೋತ್ರ. ಕರ್ತನೇ, ನಿನ್ನ ದಾಸರು, ನಿನ್ನಲ್ಲಿ ಭಯಭಕ್ತಿ ಉಳ್ಳವರು ನಿನ್ನನ್ನು ಕೊಂಡಾಡುವುದಕ್ಕಾಗಿ ಸ್ತೋತ್ರ. ಆ ಗಟ್ಟಿಯಾದ ಮಹಾಶಬ್ದ ಕರ್ತನ ಜನರ ದೊಡ್ಡ ಗುಂಪಿನ ಶಬ್ದದಂತೆಯೂ, ಜಲಪ್ರವಾಹದ ಘೋಷದಂತೆಯೂ, ಗಟ್ಟಿಯಾದ ಗುಡುಗಿನ ಶಬ್ದದಂತೆಯೂ ಆ ಒಂದು ಶಬ್ದ ಕೇಳ್ತದಲ್ಲ ಕರ್ತನ, ಅದು ತಿರುಗಿ ಹಲ್ಲೆಲೂಯಾ ಎಂಬುದಾಗಿ ಹೇಳಿ, ಸರ್ವಶಕ್ತನಾದ ದೇವರೇ, ದೊರೆತನ ಆಳ್ವಿಕೆ ನಿನಗೆ ಬಂದದಕ್ಕಾಗಿ ನಿನಗೆ ಮಹಿಮೆ ಸಲ್ಲಿಸ್ತಾರಲ್ಲ. ದೇವರ ಯಜ್ಞದ ಕುರಿಮರಿಯಾದ ಆತನ ವಿವಾಹ ಕಾಲಕ್ಕಾಗಿ ಸಿದ್ಧನಾದದ್ದು ಮತ್ತು ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನ, ಇದಕ್ಕಾಗಿ ಭಕ್ತ ಜನರೆಲ್ಲರೂ ಸಂತೋಷ ಪಡ್ತಾ ಹರ್ಷಿಸ್ತಾ ನಿನಗೇ ಕರ್ತನಾದೇಶವೇ ಯಜ್ಞದ ಕುರಿಮರಿ ನಿನಗೇ ಘನವನ್ನು ಸಲ್ಲಿಸುವಂತೆ ಅಪ್ಪಣೆ ಕೊಡಲ್ಪಟ್ಟದಕ್ಕಾಗಿ ಸ್ತೋತ್ರ. ಕರ್ತನೇ, ನಾವು ಬಾಬೇಲಿನವರೊಂದಿಗೆ ಸೇರಿಕೊಳ್ಳದೆ ರಕ್ಷಣೆ ಹೊಂದಿದವರಾದ ಚಿಯೋನಿನವರೊಂದಿಗೆ ನಾವು ಸೇರಿಕೊಳ್ಳುವುದಕ್ಕೆ ನಿನ್ನ ದಯೆಗೆ ನಾವು ಪಾತ್ರರಾಗುವಂತೆ ನಮಗೆ ಕಲಿಸಿಕೊಡು ಸ್ವಾಮಿ. ನಮ್ಮನ್ನು ಎಚ್ಚರಿಸು. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.